ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಹೇಳ್ಕೊಡ್ತಾ ಇರೋ ಪಾಠ ಹೇಗಿದೆಯಪ್ಪ ಅಂತ ಅಂದ್ರೆ, ನಮ್ಮ ಕಣ್ಣಿನ ಆಪರೇಷನ್ ಆಗ್ತಾ ಇದೆ, ನಮ್ಮ ದೃಷ್ಟಿಕೋನದ ಆಪರೇಷನ್ ಆಗ್ತಾ ಇದೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಕಣ್ಣಿನ ಆಪರೇಷನ್ ಆದ್ರೆ ಬಹುಶಃ ಡಾಕ್ಟರ್ ಹೇಳ್ತಾರೇನೋ, 1 ತಿಂಗಳು ಆರಾಮಾಗಿರ್ರಿ, ರೆಸ್ಟ್ ತಗೊಳ್ಳಿ, ನೀವೇನು ಬೇರೆ ನೋಡ್ಬೇಡಿ, ಹೊಗೆಗೆ ಹೋಗ್ಬೇಡಿ ಅಂತ. ಆದ್ರೆ ಭಗವಂತ ಈ ದೃಷ್ಟಿಯ ಆಪರೇಷನ್ ಮಾಡ್ತಾ ಇರೋದ್ರಿಂದ ನಾವು ನೋಡುವ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ವಿಶೇಷತೆಯನ್ನ ತುಂಬ್ತಾ ಹೋಗ್ತಾನೆ ಈ ವಿಭೂತಿ ಯೋಗದಲ್ಲಿ. ವಿಭೂತಿ ಅಂದ್ರೆ ವಿಶೇಷವಾದ ಗುಣಗಳು ಅಂತ ನಾವಿಲ್ಲಿ ತಗೋಬಹುದು. ಅವನು ಎಲ್ಲೆಲ್ಲೆಲ್ಲ ವಿಶೇಷವಾಗಿದ್ದಾನಪ್ಪ ಅನ್ನೋದನ್ನ ಬಹಳ ಸುಲಲಿತವಾಗಿ ನಮಗೆ ಅರ್ಥ ಆಗೋ ರೀತಿನಲ್ಲೇ ಹೇಳ್ತಾ ಇದ್ದಾನೆ. ಅಂಥ ಏನು ಕಷ್ಟ ಇಲ್ಲಪ್ಪ. ಭಗವದ್ಗೀತೆ ಅರ್ಥ ಸುದೀರ್ಘವಾಗಿದೆ ಬಿಟ್ರೆ ಕಷ್ಟವಾಗಿದೆ ಅಂತ ನಮಗೆಲ್ಲೂ ಅನ್ನಿಸ್ತಾನೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಈ ಅವನ ವಿಶೇಷತೆಯನ್ನ ಹೇಳ್ತಾ ಹೇಳ್ತಾ ನೋಡು, ನಾನು ಎಲ್ಲೆಲ್ಲಿದ್ದೀನಿ ಅಂತ ಹೇಳ್ಬೇಕಾದ್ರೆ ನಿನ್ನೆ ಹೇಳ್ದ, ಅವನು ಆದಿತ್ಯರಲ್ಲಿ ಇದ್ದಾನೆ, ಹಾಗೂ ರವಿಯಲ್ಲಿ ಇದ್ದಾನೆ, ಹಾಗೆ ಮಾನ್ಸೂನ್ ಗಾಳಿಯಲ್ಲಿ ಅಂದ್ರೆ ಮರೀಚಿಯಾಗಿ ಇದ್ದಾನೆ. ಯಾಕೆ ಅಂದ್ರೆ ನೀರನ್ನ ಹೊತ್ತಿಕೊಂಡು ನಮಗೋಸ್ಕರ ಬರ್ತಾನೆ ಭಗವಂತ. ಈ ರೀತಿ ಬಹಳ ನಮ್ಗೆ ಅರ್ಥ ಆಗೋ ರೀತಿನಲ್ಲಿ ಹೇಳ್ತಾ ಹೋಗ್ತಿದ್ದಾನೆ ಅಲ್ವಾ. ಅದೇ ಮುಂದುವರೆದು ಇನ್ನೂ ಅವನ ವಿಶೇಷ ಗುಣಗಳನ್ನ ಹೇಳ್ತಾ ಹೋಗ್ತಾನೆ. ಏನಪ್ಪಾ ಅಂದ್ರೆ, ವೇದಾನಾಂ ಎಲ್ಲ ವೇದಗಳಲ್ಲಿ ಸಾಮವೇದವು ಅಸ್ಮಿ ಆಗಿದ್ದೇನೆ, ದೇವಾನಾಂ ದೇವತೆಗಳೆಲ್ಲರಲ್ಲಿ ಅಸ್ಮಿ ಆಗಿದ್ದೇನೆ, ವಾಸವಃ ಸ್ವರ್ಗಾಧಿಪತಿ, ಇಂದ್ರಿಯಾಣಾಂ ಎಲ್ಲ ಇಂದ್ರಿಯಗಳಲ್ಲಿ ಮನಸ್ಸು ಕೂಡ ಅಸ್ಮಿ ಆಗಿದ್ದೇನೆ, ಭೂತಾನಾಂ ಎಲ್ಲ ಜೀವಿಗಳಲ್ಲಿ ಅಸ್ಮಿ ಆಗಿದ್ದೇನೆ, ಚೇತನ ಜೀವಶಕ್ತಿಯಾಗಿ. ನಾವು ವಿಷ್ಣು ಸಹಸ್ರನಾಮ ಕಲ್ತ್ಕೋಬೇಕಾದ್ರೆ ಪೂರ್ವಾಂಗಮಲ್ಲಿ ಹೇಳ್ತಾ ಹೋಗ್ತಾರ ಭಗವಂತ ಸಾಮವೇದದಲ್ಲಿ ಇದ್ದಾನೆ ಅಂತ, ಹಾಗೂ ಹಲವಾರು ಉಪನಿಷತ್ತುಗಳು ಹೇಳ್ತಾ ಹೋಗುತ್ತೆ ಭಗವಂತ ಸಾಮವೇದದಲ್ಲಿ ಇದ್ದಾನೆ ಅಂತ. ಹೌದಾ, ಸಾಮವೇದದಲ್ಲಿದ್ದಾನ? ಆದ್ರೆ ನಾವು ಉಪನಿಷತ್ತಿನಲ್ಲಿ ಓದ್ತಾ ಇರ್ಬೇಕಾದ್ರೆ ನಮಗೆ ಹೇಳ್ತಾ ಹೋಗ್ತಾರೆ ಋಗ್ವೇದ ತುಂಬಾ ಶ್ರೇಷ್ಠವಾದ ವೇದ ಅಂತ. ಭಗವಂತ ಯಾಕೆ ಸಾಮವೇದದಲ್ಲಿ ಹೋಗಿ ಕೂತ್ಕೊಂಡಪ್ಪ ಅಂತ ಹಲವಾರು ಜನರಿಗೆ ಗೊಂದಲಗಳು ಉಂಟಾಗೋದು ಸಹಜ ಅಂತ ಹೇಳ್ತಾ ಹೋಗ್ತಾರೆ. ಈಗ ಹಾಗಿದ್ರೆ ಋಗ್ವೇದ ಉಪನಿಷತ್ತೆಲ್ಲ ಹೇಳುತ್ತಲ್ಲ ಶ್ರೇಷ್ಠ ಅಂತ, ಹಾಗಿದ್ರೆ ಋಗ್ವೇದ ಶ್ರೇಷ್ಠನ ಸಾಮವೇದ ಶ್ರೇಷ್ಠನ ಅಂತ ನೋಡೋದಾದ್ರೆ ಸಾಮವೇದವೇ ಶ್ರೇಷ್ಠ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಸಾಮವೇದ ಶ್ರೇಷ್ಠ ಅಂತ ನೋಡೋದಾದ್ರೆ ಅದಕ್ಕೆ ಇನ್ನೂ ಒಂದು ಕಾರಣ ಇದೆ. ಈಗ ಕೆಲವು ವೇದಗಳನ್ನ ನಿಯಂತ್ರಣ ಮಾಡುವವರು ದೇವತೆಗಳು ಇದ್ದಾರೆ. ಅದರಲ್ಲಿ ಋಗ್ವೇದವನ್ನ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಹಾಗೂ ಭಾರತಿ ದೇವಿ ಇವರೆಲ್ಲರೂ ಸಹ ಅದನ್ನ ವೇದಾಭಿಮಾನಿ ದೇವತೆಗಳು ಅಂತ ಹೇಳ್ತಾ ಹೋಗ್ತಾರೆ, ಅಥವಾ ನಿಯಂತ್ರಣ ದೇವತೆಗಳು ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಸಾಮವೇದಕ್ಕೆ ಯಾರಪ್ಪ ನಿಯಂತ್ರಣ ದೇವತೆಗಳು ಅಂತ ನೋಡೋದಾದ್ರೆ ಮುಖ್ಯ ಪ್ರಾಣ, ಗರುಡ, ಶಿವ ಈ ರೀತಿ ಬರ್ತಾ ಹೋಗ್ತಾರೆ. ನೋಡಿ, ಎಲ್ಲಾ ಸ್ತ್ರೀ ದೇವತೆಗಳು ಋಗ್ವೇದವನ್ನ ನಿಯಂತ್ರಣ ಮಾಡ್ತಾ ಇದ್ರೆ ಪುರುಷ ದೇವರುಗಳು ಸಾಮವೇದವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಸಾಮವೇದ ಹಾಗಿದ್ರೆ ಶ್ರೇಷ್ಠನ ಅಂತ ನೋಡೋದಾದ್ರೆ ಇಲ್ಲ, ಅದಷ್ಟೇ ಅಲ್ಲ ಕಾರಣ. ಸಾಮವೇದದ ಹಲವಾರು ಶ್ಲೋಕಗಳೇನಿದೆ ಅದು ಕೆಲವು ಶ್ಲೋಕಗಳು ಋಗ್ವೇದದಿಂದಲೇ ತೆಗೆದುಕೊಂಡಿದೆ ಅಂತಾನೆ ಹೇಳ್ತಾ ಹೋಗ್ತಾರೆ. ಋಗ್ವೇದ ಅರ್ಥದಲ್ಲಿ ಬಹಳ ಮುಖ್ಯ. ಅಂದ್ರೆ ಋಗ್ವೇದದ ಅರ್ಥ ಏನಿದೆ ಅದು ತುಂಬಾ ಆಳವಾಗಿದೆ. ಆದ್ರೆ ಸಾಮವೇದ ಅಂತ ಅಂದ್ರೆ ಕೇವಲ ಮುಖ್ಯ ಪ್ರಾಣ ದೇವರು, ಗರುಡ, ಶಿವ ಇವರೆಲ್ಲ ಕಂಟ್ರೋಲ್ ಮಾಡ್ತಾರೆ, ನಿಯಂತ್ರಣ ಮಾಡ್ತಿದ್ದಾರೆ ಅಂತ ಅಷ್ಟೇ ಅಲ್ಲದೆ ಸಾಮವೇದ ಅಂದ್ರೆ
ಯಾಕೆ ಇದಕ್ಕೆ ಸಾಮವೇದ ಅಂತ ಹೇಳ್ತಾರೆ ಅಂದ್ರೆ ಸಾಮ್ಯ ಅಂದ್ರೆ ಸಮನಾಗಿರುವ, ವೇದ ಅಂದ್ರೆ ಜ್ಞಾನ. ಅಂದ್ರೆ ಇಲ್ಲಿ ಸಾಮವೇದದಲ್ಲಿ ಭಗವಂತ ಸಾಮವೇದ ಎಂಬುವ ದೇವತೆಗಳ ರೂಪದಲ್ಲೇ ಕೂತಿದ್ದಾನೆ. ಉದಾಹರಣೆ ಎಷ್ಟು ಸುಂದರವಾಗಿದೆ ಇದು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಈಗ ಉದಾಹರಣೆ ನನ್ನಲ್ಲಿ ಹೇಗೆ ಕೂತಿದ್ದಾನೆ ಅಂತ ಅಂದ್ರೆ, ಎಲ್ರು ನನ್ನನ್ನ ಸೌಮ್ಯ ಅನ್ನೋ ಹೆಸರಿನಿಂದ ಗುರುತಿಸ್ತಾರೆ. ಹಾಗಾಗಿ ಭಗವಂತ ನನ್ನಲ್ಲಿ ಸೌಮ್ಯ ಅನ್ನೋ ಹೆಸರಿನಿಂದಲೇ ಕೂತಿದ್ದಾನೆ. ಇನ್ಯಾರೋ ಹೆಸರಲ್ಲಿ ಭಾರತಿ ಅಂತ ಇದೆ, ಅವರು ಭಾರತಿ ಅನ್ನೋ ಹೆಸರಲ್ಲಿ ಕೂತಿದ್ದಾನೆ ಅಲ್ವಾ? ಅಥವಾ ಹೂವಿನಲ್ಲಿ ಯಾವ ಯಾವ ಹೂವಿದೆಯೋ ಆಯಾ ಹೂವಿನ ಹೆಸರಲ್ಲೇ ಕೂತಿದ್ದಾನೆ. ನಮ್ಗೆಲ್ರಿಗೂ ಗೊತ್ತು ಮಾವಿನ ಹಣ್ಣು ವಿಶೇಷ, ಮಾವಿನ ಹಣ್ಣಲ್ಲಿ ಮಾವಿನ ಹಣ್ಣಾಗೇ ಕೂತಿದ್ದಾನೆ. ಈ ರೀತಿ ಸಾಮವೇದದಲ್ಲಿ ಭಗವಂತ ಸಾಮವೇದ ಎಂಬುವ ಹೆಸರಿನಲ್ಲೇ ಕೂತಿದ್ದಾನೆ. ಇಲ್ಲಿ ಸಾಮ ಅಂದ್ರೆ ಸಾಮ್ಯ ಅಂದ್ರೆ ಸಮಾನ, ವೇದ ಅಂದ್ರೆ ಜ್ಞಾನ. ಇದಷ್ಟೇ ಸಾಮವೇದದ ವಿಶೇಷ ಅಲ್ಲ. ಈ ಋಗ್ವೇದವನ್ನ ಹೇಳ್ಬೇಕಾದ್ರೆ ಅಥವಾ ಬೇರೆ ವೇದಗಳನ್ನ ಹೇಳ್ಬೇಕಾದ್ರೆ 3 ಸ್ವರಗಳಿಂದ ಕೂಡಿರುತ್ತೆ. ಭಗವಂತ ಈ ಋಗ್ವೇದದಲ್ಲಿ 3 ಸ್ವರದಲ್ಲಿ ಕೂತಿದ್ದಾನೆ, ಅಂದ್ರೆ 3 ಸ್ವರದಿಂದ ಕೂಡಿದೆ ಅಂತ ಹೇಳ್ತಾ ಹೋಗ್ತಾರೆ. ಅದು ಯಾವಿದಪ್ಪ ಅಂದ್ರೆ ಊರ್ಧಾತ, ಅನುರ್ಧಾತ ಮತ್ತೆ ಸ್ತ್ವರಿತ ಅನ್ನುವ ರೂಪ 3 ಸ್ವರಗಳು ಅಂತ ಹೇಳ್ತಾ ಹೋಗ್ತಾರೆ. ಸಾಮವೇದದಲ್ಲಿ ಭಗವಂತ ಸಪ್ತ ಸ್ವರಗಳಲ್ಲಿ ಕೂತಿದ್ದಾನೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಾಮವೇದ ಅಂತ ಅಂದಾಗ ನಮಗೆಲ್ಲರಿಗೂ ನೆನಪಾಗೋದು ಸಂಗೀತ. ಎಲ್ಲಿ ರಾಗ ಇರುತ್ತೋ ಅಲ್ಲಿ ಅನುರಾಗ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅವನು ಗಾನಲೋಲ ಅಂತಲೂ ಸಹ ಕರಿತಾ ಹೋಗ್ತಾರೆ. ಸಾಮಾನ್ಯವಾಗಿ ಯಾವುದೇ ದೇವರ ಯಾವುದೇ ಪೂಜೆಯನ್ನ ಮಾಡಿದ್ರು ಸಹ ಕೊನೆಗೆ ನಾವು ಹೇಳೋದು ಯಾರಾದ್ರೂ ಹಾಡು ಹೇಳ್ತೀರಾ ಅಂತಾನೆ ಅಲ್ವಾ? ಹಾಗಾಗಿ ಇಲ್ಲಿ ರಾಗಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರಪ್ಪ ಅಂತ ನೋಡೋದಾದ್ರೆ, ನಮ್ಮೆಲ್ಲರಿಗೂ ಗೊತ್ತು ರಾಗ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಪ್ರೀತಿ ಅಂತ. ಅಂದ್ರೆ ಭಗವಂತ ಪ್ರೀತಿಯಲ್ಲಿ ಕುಳಿತಿದ್ದಾನೆ. ಭಗವಂತ ಯಾವುದಕ್ಕೂ ತಲೆಬಾಗೋದಿಲ್ಲ. ಆದ್ರೆ ನೀವು ಪ್ರೀತಿಯಿಂದ ಕರೆದ ತಕ್ಷಣ ಆತ ಓಡಿ ಬರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಋಗ್ವೇದ ಅರ್ಥದ ಮೂಲಕ ಇಂಪಾರ್ಟೆಂಟ್ ಅನ್ನ ತೆಗೆದುಕೊಳ್ತಾ ಹೋದ್ರೆ, ಸಾಮವೇದದ ಮೂಲವೇ ಕೆಲವೊಂದು ಋಗ್ವೇದ ಅಂತಲೂ ಸಹ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಸಾಮವೇದ ಅಂತ ಅಂದ್ರೆ ಇದು ಕೇವಲ ಯಾವುದೋ ಒಂದು ಪುಸ್ತಕದಲ್ಲಿದೆ. ಎಸ್, ಋಗ್ವೇದ ಒಂದ್ ಪುಸ್ತಕ, ಸಾಮವೇದ ಒಂದ್ ಪುಸ್ತಕ, ಯಜುರ್ವೇದ ಒಂದ್ ಪುಸ್ತಕ, ಆ ತರ ಅಲ್ಲ. ಸಾಮವೇದದಲ್ಲೇ ಭಗವಂತ ಕೂರೋದಿಕ್ಕೆ ಇನ್ನೂ ವಿಶೇಷತೆಗಳಿದೆ. ಸಾಮವೇದ ಅಂತ ಅಂದ್ರೇನೆ ಸಂಗೀತ ಅಂತ. ಎಲ್ಲ ಸಂಗೀತವೂ ಸಹ ಸಾಮವೇದದಲ್ಲಿ ಅಡಕವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಪ್ರಕೃತಿಯ ಒಂದೊಂದು ಧ್ವನಿಯಲ್ಲಿ ಭಗವಂತ ಕೂತಿದ್ದಾನೆ. ಗಾಳಿ ಬೀಸೋದ್ರಲ್ಲಿ, ಪಕ್ಷಿಗಳ ಚಿಲಿಪಿಲಿಯಲ್ಲಿ, ನೀರಿನ ಜುಳು ಶಬ್ದದಲ್ಲಿ. ನಮ್ಗೆಲ್ರಿಗೂ ಗೊತ್ತು, ಟ್ರಿಪ್ ಹೋದಾಗ ಎಲ್ಲೋ ಕಾಡಲ್ಲಿ ಕೂತಾಗ ಆ ಒಂದು ನಿಶಬ್ದತೆ ಇರುತ್ತೆ. ಆ ನಿಶಬ್ದತೆಯಲ್ಲೂ ಒಂದು ಶಬ್ದ ಇರುತ್ತೆ ಅಲ್ವಾ? ಏನು ಬರ್ದೇ ಇರೋದು ಶಬ್ದ ಅಲ್ಲ. ನೀವೆಲ್ಲಾದ್ರೂ ಈ ಸಿಟಿ ಲೈಫಲ್ಲಿ ಆ ಸೈಲೆನ್ಸ್ ನಮ್ಗೆ ಕಾಣೋದಿಲ್ಲ. ನೀವೆಲ್ಲಾದ್ರೂ ಒಂದು ಈ ಏನಪ್ಪಾ ಈ ಸಫಾರಿ ಗಿಫಾರಿ ಹೋದಾಗ ಆ ಕಾಡಿನ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ ನಿಮ್ಗೆ. ಒಂದ್ ಸ್ವಲ್ಪ ಹೊತ್ತು ಇಲ್ಲಿ ಯಾವುದೋ ಒಂದು ಪ್ರಾಣಿ ಬರ್ಬೋದೇನೋ, ಕಾಯೋಣ ಅಂತ ಹೇಳಿ ಆ ನೀರಿನ ಮಧ್ಯದಲ್ಲೋ ಎಲ್ಲೋ ಒಂದ್ ಕಡೆ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಅಲ್ಲಿ ಒಂದು ರೀತಿಯ ಪ್ರಶಾಂತತೆ ಇರುತ್ತೆ. ಒಂದು ರೀತಿಯ ಸೈಲೆನ್ಸ್ ಇರುತ್ತೆ. ಆ ಸೈಲೆನ್ಸ್ ಅಲ್ಲಿ ಅಲ್ಲಲ್ಲೇ ಶಬ್ದ ಮಾಡೋ ಆ ಎಲೆಗಳ ಶಬ್ದ ಇರ್ಬೋದು, ಪಕ್ಷಿಗಳ ಶಬ್ದ ಇರ್ಬೋದು, ಇದೆಲ್ಲವುದೂ ಸಹ ಅಂದ್ರೆ ಆ ಎಲ್ಲಾ ಶಬ್ದದಲ್ಲಿ ಭಗವಂತ ಇದ್ದಾನೆ. ಭಗವಂತ ಎಲ್ಲಿಲ್ಲ ಅಲ್ವಾ? ಭಗವಂತ ಇಲ್ದೇ ಇರೋ ಜಾಗನೇ ಇಲ್ಲ ಅಂತಾನೆ ನಾವು ಹೇಳ್ಬೋದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಕೃಷ್ಣನನ್ನ ಆರಾಧನೆ ಮಾಡ್ತೀವಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ಮೊದಲಿಗೆ ನೆನಪಾಗೋದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ನೋಡಿ, ಭಗವಂತ ಏನನ್ ಬೇಕಾದ್ರೂ ಬಿಟ್ಟಿರ್ಬೋದು ಕಣೋ, ನಿನ್ನ ಕಾಲನ ನಾನು ಹೇಗ್ ಬಿಟ್ಟಿರ್ಲಿ ಅಂತ ನಾವ್ ಹೇಳ್ತಾ ಹೋದ್ರೆ, ಇನ್ನೊಂದ್ ಕಡೆ ಕವಿಗಳು ಹೇಳ್ತಾ ಹೋಗ್ತಾರೆ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಲ್ವಾ? ನಾವ್ ಹೇಗಿರ್ಬೇಕಂದ್ರೆ ಆ ಮೋಡದ ಹಾಗಿರ್ಬೇಕು. ಅವನು ಮರೀಚಿಯಾಗಿ ಆ ಮೋಡದಲ್ಲಿ ನೀರ್ ತಗೊಂಡ್ ಬಂದ್ರುನು ಆ
ನೀರೆಲ್ಲ ಖಾಲಿ ಆದ್ಮೇಲೆ ಒಂದು ರೀತಿ ಹಗುರ ಆಗತ್ತೆ. ಹಾಗೆ ನಮ್ಮ ಮನಸ್ಸು ಸಹ ಅಷ್ಟೇ. ಎಲ್ಲ ದುಃಖವನ್ನ ಮರೆತು ಖುಷಿಯಿಂದ ಇರ್ಬೇಕು, ಲವಲವಿಕೆಯಿಂದ ಇರ್ಬೇಕು, ಚೈತನ್ಯದಿಂದ ಕೂಡಿರ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಪ್ರತಿಯೊಂದು ಈಗ ನಾವ್ ಯಾವುದೇ ಹಾಡನ್ನ ತಗೊಳ್ಳಿ. ಈ ಹಾಡು, ಆ ಹಾಡು ಅಂತ ಅಲ್ಲ. ಭಾವಗೀತೆಗಳು ತಗೊಳ್ಳಿ, ಅಥವಾ ಜಾನಪದ ಗೀತೆಗಳನ್ನ ತಗೊಳ್ಳಿ, ಅಥವಾ ಅಮ್ಮನ ಲಾಲಿ ಹಾಡ್ ಕೇಳಿ, ಎಲ್ಲದ್ರಲ್ಲೂ ಭಗವಂತ ಇರ್ತಾನೆ ಅಲ್ವಾ? ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಅಂದ್ರೆ, ಅದರಲ್ಲೂ ಕೆಲವು ಹಾಡುಗಳು ನಮ್ಮ ಕುವೆಂಪು ಅವ್ರು ಬರೆದಿರೋದೇ ತಗೊಂಡ್ರು ಅಷ್ಟೇ. ಆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ನೋಡಿ ಅಲ್ಲೂ ಹೇಳ್ತಾ ಇದಾರೆ, ನೀನ್ ಗುಡಿಯೊಳಗೆ ಇದಾರೆ, ನೀನ್ ಯಾಕೆ ಬೇರೆ ಕಡೆ ಹುಡ್ಕಕ್ ಹೋಗ್ತೀಯಪ್ಪ ಅಂತ. ಹಾಗೇನೆ ನಮ್ಮ ವೆಂಕಟೇಶ್ ಅವರು ಬರೆದ ಹಾಗೆ, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ಅಷ್ಟೇ ಯಾಕೆ ಪುರಂದರದಾಸರೇ ಬರೀತಾ ಹೋಗ್ತಾರಪ್ಪ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಅಂದ್ರೆ ಪ್ರತಿಯೊಂದು ರಾಗದಲ್ಲಿ ಅಲ್ಲಿ ನಮ್ಗೆ ಯಾಕೆ ಹಾಡುಗಳು ಇಷ್ಟ ಆಗುತ್ತೆ ಅಂದ್ರೆ, ಆ ಎಲ್ಲ ಹಾಡುಗಳಲ್ಲಿ ಪ್ರೀತಿ ಇದೆ ಅಲ್ವಾ? ಅಷ್ಟೇ ಯಾಕೆ ನಮ್ಗೆ ದುಃಖ ಆದಾಗ್ಲೂ ನಾವು ಹಾಡುವಂತಹ ತೋಡಿ ರಾಗದಲ್ಲೂ ಸಹ ಭಗವಂತ ಇದ್ದಾನೆ. ಸಪ್ತ ಸ್ವರಗಳಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ಆತ ಸಾಮವೇದದಲ್ಲಿ ಅತಿ ಹೆಚ್ಚಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಹೋಗಿ ಹೇಳ್ತಾ ಹೋಗ್ತಾನೆ, ವಾಸವ ಇಂದ್ರಿಯ. ವಾಸವ ಅಂತ ಅಂದ್ರೆ ಇಂದ್ರ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ದೇವತೆಗಳಲ್ಲೇ ನಾನು ಚತುರ್ಮುಖ ಬ್ರಹ್ಮನಾಗಿ ಕುಳಿತಿದ್ದೀನಿ. ಅಲ್ಲ ಸಾರಿ, ಕ್ಷಮೆ ಇರ್ಲಿ. ಆ ದೇವತೆಗಳಲ್ಲೇ ನಾನು ಇಂದ್ರನಾಗಿ ಕುಳಿತಿದ್ದೀನಿ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ನಾವ್ ಅನ್ಕೊಂತೀವಿ, ಇಲ್ಲ ಅವನ ಹೊಕ್ಕಳಿನಿಂದ ಕಮಲ ಹುಟ್ಟುತ್ತೆ, ಅಲ್ಲಿ 14 ಲೋಕಗಳ ಸೃಷ್ಟಿಯಾಗತ್ತೆ, ಅದ್ರ ಮಧ್ಯ ಬ್ರಹ್ಮ ಹುಟ್ಟತಾನೆ. ಅಲ್ಲಿಗೆ ಬ್ರಹ್ಮನೇ ಫಸ್ಟ್ ಅಲ್ವಾ? ಬ್ರಹ್ಮನೇ ಅವನಿಗೆ ಫಸ್ಟ್ ಫೇವ್ರೇಟ್ ಆಗ್ಬೇಕಲ್ವಾ ಅಂತ ನೋಡೋದಾದ್ರೆ, ಇಲ್ಲ. ಬ್ರಹ್ಮ ಬ್ರಹ್ಮನಾಗಿ ಇಲ್ವಂತೆ ಭಗವಂತ. ಹೇಗಿದ್ದಾನೆ ಅಂದ್ರೆ ಇಂದ್ರನಾಗಿ ಕುಳಿತಿದ್ದಾನೆ. ಇಂದ್ರನಾಗಿ ಯಾಕೆ ಕುಳಿತಿದ್ದಾನಪ್ಪ ಭಗವಂತ ಅಂತ ನಾವೇನಾದ್ರೂ ನೋಡೋದಾದ್ರೆ, ಈಗ ನಾಯಕರು ಅಂತ ತಗೊಂಡಾಗ ಫಸ್ಟ್ ಸ್ಟ್ಯಾಂಡರ್ಡ್‌ಗೆ ಒಬ್ಬ ಲೀಡರ್ ಇರ್ತಾನೆ, ಸೆಕೆಂಡ್ ಸ್ಟ್ಯಾಂಡರ್ಡ್‌ಗೆ ಒಬ್ಬ ಲೀಡರ್ ಇರ್ತಾನೆ, ಥರ್ಡ್ ಸ್ಟ್ಯಾಂಡರ್ಡ್‌ಗೆ ಒಬ್ಬ ಲೀಡರ್ ಇರ್ತಾನೆ ಅಲ್ವಾ? ಆ ರೀತಿ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಅಂತ ಅಂದ್ರೆ ದೇವತೆಗಳ ಅಧಿಪತಿಯಾಗಿ ಇಂದ್ರ ಇರ್ತಾನೆ. ಇಂದ್ರಲೋಕ ಅಂತ ಹೇಗ್ ಹೇಳ್ತೀವಿ. ಆ ಇಂದ್ರಲೋಕದ ಇಂದ್ರನಲ್ಲಿ ಭಗವಂತ ಇರ್ತಾನಂತೆ. ಆದ್ರೆ ಬ್ರಹ್ಮ ಹೇಗಪ್ಪ ಅಂದ್ರೆ ಸ್ಕೂಲ್ ಲೀಡರ್ ಇದ್ದ ಹಾಗೆ. ಇಲ್ಲಿ ಸ್ಕೂಲ್ ಲೀಡರ್ ಬಗ್ಗೆ ಮಾತಾಡ್ತಾ ಇಲ್ಲ ಭಗವಂತ. ಅಂದ್ರೆ ಆತ ಎಲ್ಲವುದ್ರಲ್ಲೂ ಇದ್ದಾನೆ. ಅವನಿಗೇನ್ ಯಾವುದು ಮೇಲು ಯಾವುದು ಕೀಳು ಅನ್ನೋದು ಇಲ್ಲ ಅನ್ನುವಂತಹ ಒಂದು ಸೂಕ್ಷ್ಮತೆಯನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ನಾವು ವೇದಗಳನ್ನು ತೆಗೆದುಕೊಂಡಾಗ ಋಗ್ವೇದ ಶ್ರೇಷ್ಠ. ಏಕೆಂದ್ರೆ ಅದು ಅರ್ಥ ಅಷ್ಟೊಂದು ಆಳವಾಗಿದೆ. ಆದ್ರೆ ಅದು ಋಗ್ವೇದದಲ್ಲಿ ಇಲ್ಲ, ಸಾಮವೇದದಲ್ಲಿ ಇದ್ದಾನೆ. ಯಾಕೆ ಸಾಮವೇದದಲ್ಲಿ ಇದ್ದಾನೆ? ಎಲ್ಲರಿಗೂ ತಲುಪಲು ಸುಲಭವಾದ ಮಾರ್ಗವಾಗಿ ಇರುವಂತಹ ಸಾಮ ಅಂದ್ರೆ ಹೇಳ್ತಾರಲ್ಲ, ಸಾಮ್ಯ ಅಂದ್ರೆ ಸಮಾನವಾಗಿ ಎಲ್ರಿಗೂ ಅರ್ಥ ಆಗ್ಬೇಕು. ಆ ರೀತಿ ಸಾಮವೇದದಲ್ಲಿ ಇದ್ರೆ, ಇಲ್ಲಿ ದೇವತೆಗಳಲ್ಲೂ ಅಷ್ಟೇ ನಾವು ಬ್ರಹ್ಮನಲ್ಲಿ ಇದ್ದಾನ, ಶಿವನಲ್ಲಿ ಇದ್ದಾನಂದ್ರೆ ಅಲ್ಲ, ನಾನು ಇಂದ್ರನಲ್ಲಿ ಇದ್ದೇನೆ. ಅದೇ ರೀತಿ ಇನ್ನೂ ಹೇಳ್ತಾ ಹೋಗ್ತಾನೆ, ಇಂದ್ರಿಯಗಳ ಪೈಕಿ ನಾನು ಮನಸ್ಸಿನಲ್ಲಿ ಇದ್ದೀನಿ. ಅಪ್ಪಿ ತಪ್ಪಿ ನಾವೆಲ್ಲೋ ಹೋಗ್ತಾ ಇರ್ತೀವಿ. ಹೋಗ್ಬೇಕಾದ್ರೆ ಒಂದ್ ಅರ್ಧ ಗಂಟೆ ಬಿಟ್ಟು ಫ್ರೆಂಡ್ ಕಾಲ್ ಮಾಡ್ತಾರೆ. ನಾನು ಅಷ್ಟೊತ್ತಿಂದ ಕೂಗ್ತಾ ಇದ್ದೆ, ನೀನ್ ಯಾವ ಲೋಕದಲ್ಲಿ ಹೋಗ್ತಾ ಇದ್ದೆ? ನಾನು ಕೂಗ್ತಾನೆ ಇದ್ದೀನಿ, ಅಲ್ಲಿ ನಾನು ಮಾರ್ಕೆಟಿಗೆ ಬಂದಿದ್ದೆ, ನೀನ್ ಕಾಣಿಸ್ಲೇ ಇಲ್ಲ, ನಾನು ಕೂಗಿದ್ರು ನೀನ್ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ, ಅಯ್ಯೋ ಇಲ್ಲ ಕಣೆ, ಏನೋ ಯೋಚನೆ ಮಾಡ್ಕೊಂಡ್ ಬರ್ತಾ ಇದ್ವಿ ಅಲ್ವಾ? ಅಂದ್ರೆ ಅಲ್ಲಿಗೆ ಅರ್ಥ ಏನು? ಮನಸ್ಸು ಬೇರೆ ಕಡೆ ಇತ್ತು, ನನ್ನ ದೇಹ ಮಾತ್ರ ಅಲ್ಲಿತ್ತು, ಹಾಗಾಗಿ ನೀನು ಕೂಗಿದ್ದು ನನಗ್ ಕೇಳಿಸ್ಲಿಲ್ಲ. ರೈಟ್? ಅಥವಾ ಮನೇಲಿ ಏನೋ ಒಂದ್ ಕೆಲಸ ಮಾಡ್ತಾ ಇರ್ತೀವಿ, ಅಡಿಗೆ ಮಾಡ್ತಾ ಇರ್ತೀವಿ, ನಮ್ಮ ದೇಹ ಅಡಿಗೆ ಮಾಡ್ತಾ ಇದ್ರುನು ಮನಸ್ಸು, ಅಯ್ಯೋ ನನ್ ಮಗ ಫಾರಿನ್‌ಗೆ ಹೋಗ್ಬಿಟ್ಟಿದಾನೆ, ಅವನು ಊಟ ತಿಂಡಿಗೆ ಏನ್ ಮಾಡ್ಕೊಂಡ್ನೋ, ಅವನಿಗೆ ನಿದ್ದೆ ಬಂತೋ ಬರ್ಲಿಲ್ವೋ, ಅಥವಾ ಅಯ್ಯೋ ನನ್ ಮಗ್ಳಿಗೆ ಈಗ ತಾನೇ ಮದ್ವೆ ಮಾಡ್ಕೊಟ್ನಲ್ಲಪ್ಪ, ಅವಳಿಗೆ ಅಡಿಗೆ ಮಾಡಕ್ಕೆ ಬರಲ್ಲ, ಅವಳ ಫೇವ್ರೇಟ್ ಇವತ್ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಂತ ಅಮ್ಮ ಯೋಚನೆ ಮಾಡ್ಕೊಂಡು ಅಡಿಗೆ ಮಾಡೋದು ಉಂಟು. ಅಲ್ಲಿ ಹೊರಗಡೆಯಿಂದ ಗಂಡ ಕೂಗ್ತಾ ಇರ್ತಾನೆ, ಏನೇ ಮಾಡ್ತಿದ್ಯಾ ಏನೇ. ಹೌದಾ ರೀ, ನನಗ್ ಕೇಳಿಸ್ಲೇ ಇಲ್ಲ ಕಣ್ರಿ. ಅಂದ್ರೆ
ನಮ್ಮ ಮನಸ್ಸು ಅಲ್ಲಿರ್ಲಿಲ್ಲ ಅಂತ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ನಾನು ಇಂದ್ರಿಯಗಳ ಪೈಕಿ ಮನಸ್ಸಿನಲ್ಲೇ ಇದ್ದೀನಿ. ಮನಸ್ಸು, ಇಂದ್ರಿಯಗಳು ಅಂದ್ರೆ ಓಡೋದು ಅಂತ ಅರ್ಥ. ಅದ್ರಲ್ಲೂ ನಮ್ಮ ಮನಸ್ಸು ಬಿಡಿ ಎಷ್ಟು ಸ್ಪೀಡಾಗಿ ಓಡುತ್ತಪ್ಪ ಅಂತಂದ್ರೆ, ಈಗ ನನ್ ಮಗಳು ಉದಾಹರಣೆ ಕೊಡ್ತಿದ್ದಂಗೆ ಎಲ್ರ ಮನಸ್ಸು ಆ ಮಗಳು ಮನೆಗೆ ಒಂದ್ಸಲ ಹೋಗ್ ಬಂದಿರುತ್ತೆ. ಅಥವಾ ಮಗ ಅಂದ ತಕ್ಷಣ ಮಗನ್ ಮನೆಗೆ ಒಂದ್ಸಲ ಹೋಗ್ ಬಂದಿರುತ್ತೆ. ಅಡಿಗೆ ಅಂದ ತಕ್ಷಣ ಅಡಿಗೆ ಮನೆಗೆ ಒಂದ್ಸಲ ಹೋಗ್ ಬಂದಿರುತ್ತೆ. ಅಲ್ವಾ? ಆದ್ರೆ ಇಲ್ಲಿ ಮನಸ್ಸಿಗೆ ಯಾಕೆ ಅಷ್ಟೊಂದು ಆ ಅರ್ಥ ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋಗ್ತಾರಪ್ಪ ಅಂದ್ರೆ, ಮನಸ್ಸು ಅಂತ ಅಂದ್ರೇನೆ ಅರ್ಥ ಮಾಡಿಸೋದು ಅಂತ. ಅಂದ್ರೆ ನಮಗೆ ಪ್ರತಿಯೊಂದು ಅರ್ಥ ಆಗಬೇಕು ಅಂತ ಅಂದ್ರೇನೆ ಅಲ್ಲಿ ನಮ್ಮ ಮನಸ್ಸಿದ್ರೆ ಮಾತ್ರ ಸಾಧ್ಯ. ನಮ್ಮ ಮನಸ್ಸಿಲ್ಲ ಅಂದ್ರೆ ಅದು ಅರ್ಥ ಆಗೋದಿಲ್ಲ. ಈಗ ಉದಾಹರಣೆ ಯಾವ್ದೋ ಒಂದು ಕ್ಲಾಸಲ್ಲಿ ಕೂತ್ಕೊಂಡಿರ್ತೀವಿ. ಅವ್ರು ಪಾಠ ಮಾಡೋದೆಲ್ಲ ನಮಗೆ ಅರ್ಥ ಆಗತ್ತಾ? ಅರ್ಥ ಆಗಲ್ಲ. ಯಾಕೆ? ನಮ್ಮ ಮನಸ್ಸು ಬೇರೆ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಅದೇ ರೀತಿ ನಾವೀಗ ಭಗವದ್ಗೀತೆಯ ಅರ್ಥ ಆಗಬೇಕು ಅಂದ್ರೂ ಸಹ ಭಗವದ್ಗೀತೆ ಕೇಳಿದ್ರೆ ಅರ್ಥ ಆಗೋದಿಲ್ಲ. ಕೇಳ್ಬೇಕಾದ್ರೆ ನಮ್ ಜೊತೆ ನಮ್ ಮನಸ್ಸನ್ನು ಕರ್ಕೊಂಬಂದ್ ಕೂರ್ಸ್ಕೊಂಡಿರ್ಬೇಕು. ನೋಡು ಇಲ್ಲೇನೇನೋ ಹೇಳ್ತಾ ಇದಾರೆ, ನಂಗೆ ಅರ್ಥ ಆಗ್ತಿಲ್ಲ, ಬಂದ್ ಕೂತ್ಕೋ ಅಂತ. ಅದೇ ರೀತಿ 11 ಇಂದ್ರಿಯಗಳು ಅಂತ ಹೇಳ್ತಾ ಹೋಗ್ತೀವಿ. ಆ 11 ಇಂದ್ರಿಯಗಳಲ್ಲಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಜ್ಞಾನೇಂದ್ರಿಯಗಳು ನಮಗೆ ಅರಿವನ್ನ ಕೊಡ್ತಾ ಹೋದ್ರೆ, ಕರ್ಮೇಂದ್ರಿಯಗಳು ನಮ್ಮ ಕರ್ಮ ಮಾಡೋದಿಕ್ಕೆ ಅಂದ್ರೆ ಕೆಲಸ ಮಾಡೋದಿಕ್ಕೆ ಅಥವಾ ನಮ್ಮ ಪಾಪ ಪುಣ್ಯದ ಲೆಕ್ಕ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಹೋಗುತ್ತೆ. ಈಗ ಕಣ್ಣು ಅಂದ ತಕ್ಷಣ ನೋಡಿದ ತಕ್ಷಣ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಅದು ನನ್ನ ಮನಸ್ಸಿಗೆ ಪ್ರೀತಿ ಆದ್ರೆ ಮಾತ್ರ ಅದು ಚೆನ್ನಾಗಿದೆ ಅಂತ ಅನ್ಸುತ್ತೆ ವಿನಃ, ನನ್ನ ಮನಸ್ಸಿಗೆ ಅದು ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ನಾವು ಅಂಗಡಿನಲ್ಲಿ 1,000 ಬಟ್ಟೆಯನ್ನ ತೆಗ್ಸ್ ಹಾಕಿದ್ರು ನಮಗೆ ಇಷ್ಟ ಆಗೋದಿಲ್ಲ ಅಲ್ವಾ? ಅಷ್ಟೊಂದು ಚೆನ್ನಾಗಿದೆಯಲ್ಲ ಬಟ್ಟೆ, ಯಾಕೆ ಇಷ್ಟ ಆಗ್ಲಿಲ್ಲ? ಅಲ್ಲಿ ನನ್ ಮನಸ್ಸಿಲ್ಲ. ಮನಸ್ಸು ಇದ್ರೆ ಅವ್ರು 4 ತೆಗೆದು ಹಾಕೋ ಡ್ರೆಸ್ಸಲ್ಲೇ ಯಾವ್ದೋ ಒಂದ್ ನಾವ್ ಎತ್ಕೊಂಡಿರ್ತೀವಿ. ಎಲ್ಲವುದಕ್ಕೂ ಕಾರಣ ಮನಸ್ಸು. ಮನಸ್ಸು ಇದ್ರೆ ಮಾತ್ರ ಎಲ್ಲವುದೂ ಸಹ ಸಾಧ್ಯ. ಹಾಗಾಗಿ ನಾನು ಆ ಮನಸ್ಸಿನಲ್ಲಿ ಕೂತಿದ್ದೇನೆ. ಸೊ ಈಗ ಭಗವಂತನಿಗೆ ನಾವ್ ಏನ್ ಕೇಳ್ಕೋಬೇಕಪ್ಪ ಅಂತ ಅಂದ್ರೆ, ನೋಡು ನೀನು ನನ್ನ ಮನಸ್ಸಿನಲ್ಲಿ ಕೂತ್ಕೊಂಡಿದ್ಯಾ, ಹಾಗಾಗಿ ನನ್ನ ಮನಸ್ಸಿನ ಹತೋಟಿ ನಿನ್ನ ಕೈಯಲ್ಲಿದೆ ಅಂತ ನಾವು ಭಗವಂತನಿಗೆ ಕೇಳ್ಕೋಬೇಕು. ಯಾಕೆಂದ್ರೆ ಆ ಮನಸ್ಸನ್ನ ಹತೋಟಿಗೆ ತರುವಂತಹ ಶಕ್ತಿ ನನಗಿಲ್ಲ ಈಗ. ನನಗ್ ಗೊತ್ತಾಗೋಯ್ತು. 11 ಇಂದ್ರಿಯಗಳು. ನೀನು ಹೃಷಿಕೇಶ ಅಲ್ವಾ? ಅದ್ರಲ್ಲಿ ಮುಖ್ಯ ಮನಸ್ಸಲ್ವಾ? ಹಾಗಾಗಿ ಈಗ ನಾನು ಏಕಾದಶಿ ಉಪವಾಸ ಮಾಡ್ತೀನಿ ಅಂತ ನಾನು ಅನ್ಕೊಂಡ್ರೂ ಸಹ ಆ ಮನಸ್ಸು ಒಪ್ಪಿದ್ರೆ ಮಾತ್ರ ಸಾಧ್ಯ. ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲಪ್ಪ ನಾನು ದೇವಸ್ಥಾನಕ್ಕೆ ಹೋಗ್ಲೇಬೇಕು. ಮನಸ್ಸು ಒಪ್ಪಿದ್ರೆ ಮಾತ್ರ ಸಾಧ್ಯ. ಅಥವಾ ಭಗವಂತನ ಕೀರ್ತನೆಯನ್ನ ಹಾಡ್ಬೇಕು ಅಂದ್ರೂ ಸಹ ಆ ಮನಸ್ಸಿದ್ರೆ ಸಾಧ್ಯ. ಮನಸ್ಸಿಲ್ದೆ ನೀವು ಹಾಡು ಹೇಳಲಿಕ್ಕಾಗತ್ತಾ? ಇಲ್ಲ. ಮನಸ್ಸಿಲ್ದೆ ಪಾಠ ಕೇಳಲಿಕ್ಕಾಗತ್ತಾ? ಇಲ್ಲ. ಮನಸ್ಸಿಲ್ದೆ ಊಟ ಮಾಡಕ್ಕಾಗತ್ತೇನ್ರಿ? ಇಲ್ಲ ಕಣ್ರಿ. ಊಟ ಸಹ ಮಾಡೋದಿಕ್ಕಾಗೋದಿಲ್ಲ. ನಿದ್ರೆ ಮಾಡೋದಿಕ್ಕಾಗೋದಿಲ್ಲ. ಎಲ್ಲಕ್ಕೂ ಕಾರಣ ಮನಸ್ಸು. ಹಾಗಾಗಿ ಆ ಮನಸ್ಸಿನಲ್ಲೇ ಭಗವಂತ ಕೂತ್ಕೊಂಡ್ಬಿಟ್ಟಿದ್ದಾನಂತೆ. ನಾವು ಇಷ್ಟು ದಿನ ಅನ್ಕೊಂತಾ ಇದ್ವಿ ನಮ್ಮ ಹೃದಯದಲ್ಲಿ ಭಗವಂತನನ್ನ ಕೂರಿಸ್ಕೋಬೇಕು ಅಂತ. ಆದ್ರೆ ಹೃದಯದಲ್ಲಿ ನಾನು ಕೂರಿಸ್ಕೋಬೇಕು ಅಂತ ಅನ್ನೋದಕ್ಕಿಂತ ಮುಂಚೆನೆ ಭಗವಂತ ನನ್ನ ಮನಸ್ಸಿನಲ್ಲಿ ಕುತ್ಕೊಂಡ್ಬಿಟ್ಟಿದಾನಂತೆ. ಹಿ ಸೋ ಸ್ವೀಟ್ ಅಲ್ವಾ? ನನ್ನ ಮನಸ್ಸಿನಲ್ಲಿ ಇದ್ದಾನೆ ಅಂತ ಅಂದ್ರೆ ನಾನು ಮಾಡುವ ಎಲ್ಲ ಕಾರ್ಯದಲ್ಲಿ ಭಗವಂತ ಇದ್ದಾನೆ. ನಾನು ನೋಡೋದಿರ್ಬೋದು, ಮಾತಾಡೋದಿರ್ಬೋದು, ನಗೋದಿರ್ಬೋದು, ಅಳೋದಿರ್ಬೋದು, ಪ್ರತಿಯೊಂದಕ್ಕೂ ಕಾರಣ ಮನಸ್ಸು. ಹಾಗಾಗಿ ಆ ಮನಸ್ಸಿನಲ್ಲಿ ಭಗವಂತ ಕೂತಿದ್ದಾನೆ. ಆ ಮನಸ್ಸು ಇದ್ರೆ ಮಾತ್ರ ನಾನು ಯಾವುದೇ ಕಾರ್ಯವನ್ನ ಮಾಡೋದಿಕ್ಕೆ ಸಾಧ್ಯ. ಉದಾಹರಣೆ ಯಾರೋ ಒಬ್ರು ಈಗ ಬಾಗ್ಲು ಶಬ್ದ ಆಯ್ತು. ನನಗ್ ಹುಷಾರಿಲ್ಲ, ಮಲ್ಕೊಂಡ್ಬಿಟ್ಟಿದೀನಿ. ಬಾಗ್ಲು ತೆಗ್ದಿದ ತಕ್ಷಣ ಯಾರೋ ನನಗ್ ಆಗದೆ ಇದ್ದವ್ರು ಬಂದ್ರು. ಅಯ್ಯೋ ಇಲ್ಲಪ್ಪ ನಂಗೆ ತುಂಬಾ ಹುಷಾರಿಲ್ಲ, ದಯವಿಟ್ಟು ಕೂತ್ಕೊಳ್ಳಿ, ನನ್ ಮಗಳು ಕಾಫಿ ಮಾಡ್ಕೊಡ್ತಾಳೆ, ನಾನು ಮಲ್ಕೊಂತೀನಿ ಅಂತ ಹೇಳಿ ಮಲ್ಕೊಂತೀನಿ. ಯಾಕೆ? ಮನಸ್ಸಿಲ್ಲ. ಅದೇ ನನಗೆ ಹುಷಾರೇ ಇಲ್ಲ ಆದ್ರೂ ಸಹ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ತುಂಬಾ ಪ್ರೀತಿಸೋ ವ್ಯಕ್ತಿ ನನ್ನ ಬಾಗ್ಲಿಗ್ ಬಂದಿದ ತಕ್ಷಣ ಆ ಹುಷಾರೆಲ್ಲ ಮಂಗ ಮಾಯ ಆಗಿ ಅವ್ರಿಗೆ ಏನ್ ಇಷ್ಟನೋ ಅದು ನಾನು ಹೋಗಿ ಅಡಿಗೆ ಮನೆಯಲ್ಲಿ ಮಾಡ್ಕೊಂಡ್ ಬರ್ತೀನಿ ಅಲ್ವಾ? ಯಾಕೆ? ಕಾರಣ ಮನಸ್ಸು.
ಹಾಗಾಗಿ ಆ ಮನಸ್ಸಿನಲ್ಲಿ ಭಗವಂತ ಕೂತಿದ್ದಾನೆ ಅಂತೆ. ಹಾಗಾಗಿ ಆ ಮನಸ್ಸು ಅನ್ನೋ ಮಂಗ ಎಲ್ಲಿ ಬೇಕೋ ಅಲ್ಲಿ ಹೋಗುತ್ತೆ. ಈಗ ಭಗವಂತನಿಗೆ ಹೇಳಬೇಕು, ಭಗವಂತ ನೀನೇ ಹೇಳಿದ್ಯಾ ಅಲ್ವಾ, ಯಾವುದೇ ಕೆಲಸ ಮಾಡೋದಕ್ಕೂ ಮನಸ್ಸು ಮುಖ್ಯ ಅಂತ. ಆ ಮನಸ್ಸಿನಲ್ಲಿ ನೀನೇ ಕೂತಿರೋದ್ರಿಂದ ಅದರ ನಿಯಂತ್ರಣವನ್ನ ಮಾಡುವ ಶಕ್ತಿಯನ್ನ ನನಗೆ ಕೊಡು. ಅಷ್ಟೇ ಅಲ್ಲ ರೀ, ಮನಸ್ಸು ಅಂದ್ರೇನೆ ಅರ್ಜುನ ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಆ ಅರ್ಜುನನನ್ನ ಹತೋಟಿಗೆ ತಗೊಂಡಿದ್ದವನು ಭಗವಂತ. ಆ ಮನಸ್ಸನ್ನ ನಾವು ಭಗವಂತನಿಗೆ ಶರಣು ಮಾಡಿದಾಗ ಮಾತ್ರ ಭಗವಂತ ನನ್ನ ಈ ದೇಹಕ್ಕೆ ಸಾರಥಿಯಾಗಿ ಕುಳಿತುಕೊಂತಾನೆ. ಹಾಗಾಗಿ ಆ ಮನಸ್ಸಿನಲ್ಲಿ ಭಗವಂತ ಇದ್ದಾನಂತೆ. ಇಂದ್ರಿಯಗಳಲ್ಲೇ ಶ್ರೇಷ್ಠವಾದ ಇಂದ್ರಿಯ ಮನಸ್ಸು ಆ ಮನಸ್ಸಿನಲ್ಲಿ ಕೂತಿದ್ದಾನೆ. ಅಷ್ಟೇ ಅಲ್ಲ, ಇನ್ನೂ ಹೇಳ್ತಾ ಹೋಗ್ತಾನೆ ಭಗವಂತ, ಜೀವರಾಶಿಗಳ ಪೈಕಿ ನಾನು ಚೇತನವಾಗಿ ಕುಳಿತಿರುವೆ. ಅಂದ್ರೆ ಚೇತನ ಅಂದ್ರೆ ಒಂದು ಅರ್ಥದಲ್ಲಿ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಚೇತನ ಹೇಗೆ ಕೆಲಸ ಮಾಡುತ್ತಪ್ಪ ಅಂದ್ರೆ ಈ ಕರೆಂಟ್ ಇದ್ದ ಹಾಗೆ. ಫ್ಯಾನ್ ಅಲ್ಲಿ ಹೋಗುತ್ತೆ, ಫ್ಯಾನ್ ತಿರುಗುತ್ತೆ, ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಓಡುತ್ತೆ, ವಾಷಿಂಗ್ ಮಿಷಿನ್ ಹೋದ್ರೆ ವಾಷಿಂಗ್ ಮಿಷಿನ್ ಓಡುತ್ತೆ. ಆದ್ರೆ ನಾನು ವಾಷಿಂಗ್ ಮಿಷಿನ್ ಕಂಪನಿಗೋ ಅಥವಾ ಮಿಕ್ಸಿ ಕಂಪನಿಗೋ ಅಥವಾ ನನ್ನ ಫ್ರಿಡ್ಜ್ ಕಂಪನಿಗೋ ನಾನು ಬಿಲ್ ಕಟ್ಟೋದಿಲ್ಲ. ನಾನು ಕಟ್ಟೋದು ಕರೆಂಟ್ ಬಿಲ್. ಹಾಗಾಗಿ ಆ ಕರೆಂಟ್ ಏನಿದೆ ಅದು ಭಗವಂತ. ಅವನು ಚೇತನವಾಗಿ ಪ್ರತಿಯೊಬ್ಬರಲ್ಲಿ ಕೂತಿದ್ದಾನೆ. ಪ್ರತಿಯೊಬ್ಬರಲ್ಲೂ ಒಳ್ಳೆತನವಾಗಿ ಅಥವಾ ನಾವು ಯಾವ ಕಾರ್ಯವನ್ನ ಮಾಡಬೇಕೋ ಆ ಕಾರ್ಯದ ಚೇತನವಾಗಿ ಭಗವಂತ ಕೂತಿದ್ದಾನೆ ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ಇಲ್ಲಿ ಇನ್ನೊಂದು ಅರ್ಥವನ್ನ ಹೇಳ್ತಾ ಇದ್ದಾರೆ. ಚೇತನ ಅಂದ್ರೆ ನೆನಪಿದ್ದ ಹಾಗೆ. ಅಂದ್ರೆ ಚೇತೋ ನೇತ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಭಗವಂತ ಹೇಗಪ್ಪ ಅಂದ್ರೆ ನಮ್ಮ ಎಲ್ಲ ನೆನಪುಗಳ ನೇಕಾರನಾಗಿ ಕೂತಿದ್ದಾನೆ. ಉದಾಹರಣೆ, ಈಗ ನಾವು ಮನೆಯನ್ನ ಶಿಫ್ಟ್ ಮಾಡಬೇಕು ಅಂತ ಅಂದ್ರೆ ಕೆಲವು ಗಾಜಿನ ಐಟಮ್ಸ್ಗೆ ಅಥವಾ ಕಂಪ್ಯೂಟರು ಅಥವಾ ಟಿವಿಗೆಲ್ಲ ಏನ್ ಮಾಡ್ತೀವಿ, ಚೆನ್ನಾಗಿ ನಾವು ಪ್ಯಾಕ್ ಮಾಡಿ ಅದೇನು ಹಾಳಾಗದೆ ಇರ್ಲಿ ಅಂತ ಹೇಳಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ತಗೊಂಡು ಹೋಗ್ತೀವಿ ಅಲ್ವಾ? ಮನೆಗೆ ತಗೊಂಡು ಹೋಗಿ ಕೆಲವೊಂದನ್ನೆಲ್ಲ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಒಂದು 50 ಬಾಕ್ಸ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಯಾವ ಬಾಕ್ಸ್ ಅಲ್ಲಿ ಯಾವ ಸಾಮಾನಿದೆ ಅಂತ ನಮಗೆ ಗೊತ್ತಾಗುತ್ತಾ? ಅದಕ್ಕೆ ಏನ್ ಮಾಡಿರ್ತೀವಿ, ನನಗೆ ನೆನಪಿರೋದಿಲ್ಲ ಅಂತ ಆ ಬಾಕ್ಸ್ ಮೇಲೆ ಬರ್ದಿರ್ತೀವಿ. ದಿಸ್ ಇಸ್ ಕಿಚನ್ ಐಟಮ್, ದಿಸ್ ಇಸ್ ಬೆಡ್‌ರೂಮ್ ಐಟಮ್ಸ್, ದಿಸ್ ಇಸ್ ಅವ್ರ ಮಗಳ ಐಟಮು, ಆ ಥರ ಎಲ್ಲ ಬರ್ದು ನಾವು ಬಾಕ್ಸ್ ಮೇಲೆ ಇಟ್ಟಿರ್ತೀವಿ ಅಲ್ವಾ? ಈಗ ಉದಾಹರಣೆ ಯಾವ್ದಾದ್ರು ಒಂದು ಮದ್ವೆ ಮಾಡಿದ್ರು ಅಷ್ಟೇನೆ, ಎಷ್ಟೊಂದು ಸಾಮಾನಿರುತ್ತೆ ಅಂತ. ಇದು ಬೀಗ್ರ ಬೀಗ್ರ ಮನೆ ಸಾಮಾನು ಅಥವಾ ವರಪೂಜೆ ಸಾಮಾನು, ಇದು ಧಾರೆ ಸಾಮಾನು. ಅಂದ್ರೆ ಧಾರೆ ಸಾಮಾನಿಗೆ ಹೋಗಿ ನಾನು ಇನ್ನೇನೋ ತೆಗಿಯಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇಗ ಐಡೆಂಟಿಫೈ ಆಗ್ಲಿ ಅಂತ ಬರೆದಿರ್ತೀವಿ. ಕೆಲವೊಂದು ಸಪೋಸ್ ನಾನು ಏನೋ ಒಂದು ಬರ್ದೇ ಇಲ್ಲ ಅಂತ ಅಂದ್ರೆ, ಅದನ್ನ ನಾನು ಓಪನ್ ಮಾಡಿದಾಗ ಮಾತ್ರ ನನಗೆ ಗೊತ್ತಾಗುತ್ತೆ ನಾನು ಆ ಬಾಕ್ಸ್ ಅಲ್ಲಿ ಏನ್ ಹಾಕಿದ್ದೀನಿ ಅಂತ. ಅದರ್ವೈಸ್ ನನಗೆ ಗೊತ್ತಾಗೋದಿಲ್ಲ ಅಲ್ವಾ? ಅದೇ ರೀತಿ ನನ್ನ ಈ ಚೇತನ ಅಂದ್ರೆ ಈ ನನ್ನ ನೆನಪಿನ ಶಕ್ತಿ ಏನಿದೆ, ಇದು ಹೋದ ಜನ್ಮದಿಂದ ಈ ಜನ್ಮಕ್ಕೆ ಬಂದಾಗ ನಾನೇನ್ ಮಾಡ್ಬಿಟ್ಟಿದೀನಿ, ಅದೆಲ್ಲದನ್ನ ನಾನು ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದೀನಿ. ನಾನು ಹೋದ ಜನ್ಮದಲ್ಲಿ ಏನಾಗಿದ್ದೆ ಐ ಡೋಂಟ್ ನೋ. ಯಾರಿಗಾರು ಗೊತ್ತಾ? ಗೊತ್ತಿಲ್ಲ. ಆದ್ರೆ ಆ ನೆನಪು ಬರಬೇಕು ಅಂದಾಗ ನಾವು ಆ ಬಾಕ್ಸ್‌ನ ಓಪನ್ ಮಾಡ್ಬೇಕು ಅಲ್ವಾ? ಓಪನ್ ಮಾಡಿದಾಗ ಮಾತ್ರ ಸಾಧ್ಯ. ಆ ಬಾಕ್ಸ್ ಓಪನ್ ಮಾಡಿದಾಗ ಯೆಸ್, ಅದ್ರಲ್ಲಿ ಇಂಥ ಸಾಮಾನಿದೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಈ ದೇಹವು ಸಹ ಹಲವಾರು ನೆನಪುಗಳನ್ನ ಹೊತ್ತಿ ತಂದಿರುತ್ತಂತೆ. ಹಾಗಾಗಿಯೇ ಬೇಕಾದ್ರೆ ನೋಡಿ, ಕೆಲವು ಮಕ್ಕಳು ಈಗ ಈ ಅದು ಎಸ್ಪೆಷಲಿ ಈ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗೋಗ್ಬಿಟ್ಟಿದ್ಯಪ್ಪ ಅಂದ್ರೆ, ಪುಟ್ಟ ಮಕ್ಕಳು ಭಾಗವತವನ್ನ ಹೇಳ್ತಾರೆ, ಭಗವದ್ಗೀತೆಯನ್ನ ಹೇಳ್ತಾರೆ. ಅವ್ರು ಶ್ಲೋಕ ಹೇಳಿದ್ರೆ ನಮಗೆ ಕಣ್ ಬಿಡೋ ಹಂಗಾಗುತ್ತೆ. ಅಯ್ಯೋ, ನನಗೆ ಇಷ್ಟೊಂದು ವಯಸ್ಸಾಗಿದೆ, ನನಗೇನೂ ಬರಲ್ಲ. ಇಷ್ಟು ಪುಟ್ಟ ಮಕ್ಕಳು ಹೇಗೆ ಹೇಳ್ತಾರೆ? ಹೇಗೆ ಅಂದ್ರೆ ಅವರ ಪೂರ್ವ ಜನ್ಮದ ನೆನಪು ಅವ್ರಿಗೆ ಆಗೋಗಿರುತ್ತೆ. ಹಾಗಾಗಿ ಅವರಿಗೆ ಎಲ್ಲವೂ ಸಹ ಗೊತ್ತಿದೆ. ಆದ್ರೆ ನನಗ್ ಗೊತ್ತಿಲ್ಲ, ಹೋದ ಜನ್ಮದಲ್ಲಿ ನಾನು ಎಷ್ಟನೇ ಕ್ಲಾಸಲ್ಲಿ ಫೇಲ್ ಆಗಿದ್ದೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ನಾ, LKG ನಲ್ಲಿ ಇದ್ನಾ, UKG ನಲ್ಲಿ ಇದ್ನಾ, ನನಗ್ ಗೊತ್ತಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಮತ್ತೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೀನಿ. ಅದೇ ನೆನಪು ಇದ್ದಿದ್ರೆ ಏಕ್ದಮ್ ಸಪೋಸ್ 9th ಅಲ್ಲಿ ಏನಾದ್ರೂ ನಾನು ಹೋದ ಜನ್ಮದ ಲೆವೆಲ್ ಇತ್ತು ಅಂದ್ರೆ, ಈ ಜನ್ಮದಲ್ಲಿ ನಾನು ಇನ್ನೊಂಚೂರು ಇಂಪ್ರೂವ್ ಆಗ್ತಾ ಇದ್ದೆ. ಆ
ನೆನಪು ಹೇಗಾಗತ್ತೆ ಅಂತ ನೋಡೋದಾದ್ರೆ, ನಾನು ಭಗವಂತನಿಗೆ ಶರಣಾಗೋದ್ರಿಂದ. ಅಂದ್ರೆ ಅವನೇ ಚೇತನವಾಗಿ ಕುಳಿತಿದ್ದಾನೆ. ಹಾಗಾಗಿ ನಾನ್ ಹೇಳ್ಬೇಕು, ಭಗವಂತ ನನ್ನ ಎಲ್ಲ ನೆನಪುಗಳನ್ನ ಮರುಕಳಿಸು, ಅಂದ್ರೆ ನನಗ್ ನೆನಪು ಮಾಡು. ನೋಡಿ, ಅವನು ಇಲ್ಲಿ ನೆನಪು ಅಂದಾಗ ಹೇಳಲೇಬೇಕು, ನಮಗ್ ತುಂಬಾ ನೆನಪಿರತ್ತೆ ರೀ. ಯಾವಾಗ? ಮನಸ್ಸಿದ್ದಾಗ. ಮನಸ್ಸಿಲ್ಲ ಅಂದ್ರೆ ನೆನಪು ಸಹ ಆಗೋದಿಲ್ಲ. ಅಯ್ಯೋ, ಇವತ್ ನನ್ ಫ್ರೆಂಡ್ ಬರ್ಡೇ ಇತ್ತು ಮರ್ತೋಯ್ತು, ಅಯ್ಯೋ ಇವತ್ ನನ್ ಗಂಡನ್ ಬರ್ಡೇ ಇತ್ತು ಮರ್ತೋಯ್ತು. ಅಷ್ಟೇ ಅಲ್ಲ, ಆ ನೆನಪಿಗಿರುವ ಶಕ್ತಿ ಹೇಗೆ ಅಂತ ಅಂದ್ರೆ, ನಾನು ನನ್ನ ಭಗವಂತನನ್ನ ನೆನಪಿರ್ಲಿ ಬಿಡ್ಲಿ, ನಾನು ಆಟೋಮೆಟಿಕಲಿ ನಾನು ಪ್ರತಿದಿನ ಪ್ರತಿ ಕ್ಷಣ ನಾನು ಅವನನ್ನ ಸ್ಮರಿಸ್ತಾನೆ ಇರ್ಬೇಕು. ಹೇಗೆ ಸ್ಮರಿಸ್ಬೇಕಪ್ಪ ಅಂದ್ರೆ, ನಾವು ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ಹೇಗಾಗೋಗಿರ್ತೀವಿ ಅಂದ್ರೆ, ಬೆಳಗ್ಗೆ ಎದ್ದೆ, ಬತ್ಲೆ ಮನೆಗೆ ಹೋದೆ, ಪೇಸ್ಟ್ ಹಾಕೊಂಡೆ, ಬ್ರಷ್ ಮಾಡಿದೆ, ಸ್ನಾನ ಮಾಡ್ಕೊಂಬಂದೆ, ಈ ರೀತಿ ಅದೇನ್ ಯಾರು ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಆ ರೀತಿ ನಮ್ಗೆ ಭಗವಂತನನ್ನ ಜ್ಞಾಪಿಸ್ಕೋಬೇಕು ಅನ್ನುವಂತಹ ಯಾವುದೋ ಒಂದು ನೆನಪು ಬರೋ ಅವಶ್ಯಕತೆ ಇರಬಾರ್ದು. ಭಗವಂತನ ನೆನಪು ಪ್ರತಿಯೊಂದರಲ್ಲಿ ಇರಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ನಾಹಂ ಕರ್ತ ಹರಿಕರ್ತ. ಈ ರೀತಿ ನಾನು ಪ್ರತಿಯೊಂದನ್ನ ನಾನು ಹೇಳ್ತಾ ಇದ್ರೆ ಆಗ ನಂಗೆ ಗೊತ್ತಾಗತ್ತೆ, ಮಮ ಸ್ವಾಮಿ ಹರಿ ನಿತ್ಯಂ ಅಂತ ಅಲ್ವಾ? ಹಾಗಾಗಿ ಆ ದೇವರನ್ನ ಪ್ರತಿ ಕ್ಷಣ ನಾವು ನೆನಪಿಸ್ಕೋಬೇಕು. ಅದೇ ರೀತಿ ಭಗವಂತ ಚೇತನವಾಗಿ ಕುಳಿತಿದ್ದಾನೆ. ಇವತ್ತು ನಾನು ಏನೆಲ್ಲ ಮಾಡ್ತಾ ಇದ್ದೀನಿ, ಇವತ್ತು ನಾನು ಏನೆಲ್ಲ ಇದ್ದೀನಿ, ಅದಕ್ಕೆ ಕಾರಣ ನನ್ನ ಭಗವಂತ. ಅದೇ ರೀತಿ ಮುಂದುವರೆದು ಹೇಳ್ತಾ ಹೋಗ್ತಾರೆ, ರುದ್ರಾಣಂ, ಎಲ್ಲಾ ರುದ್ರರಲ್ಲಿ ಶಂಕರ ಶ್ರೀ ಶಿವನು ಛ ಕೂಡ ಅಸ್ಮಿ ಆಗಿದ್ದೇನೆ, ಮಿತ ಈಶಃ, ದೇವತೆಗಳ ಕೋಟ್ಯಾಧಿಪತಿಯು, ಯಕ್ಷ ರಾಕ್ಷಸಾಂ, ರಾಕ್ಷಸರು ಮತ್ತು ಯಕ್ಷರು, ವಸುನಾಂ, ವಸುಗಳಲ್ಲಿ, ಪಾವಕಂ, ಅಗ್ನಿಯು, ಛ ಕೂಡ ಅಸ್ಮಿ ಆಗಿದ್ದೇನೆ, ಮೇರುವು, ಶಿಖರಿಣಾಂ, ಎಲ್ಲಾ ಪರ್ವತಗಳಲ್ಲಿ, ಅಹಂ ನಾನು. ಅಂದ್ರೆ ಇನ್ನೂ ಅವನ ವಿಶೇಷತೆಯನ್ನ ಹೇಳ್ತಾ ಹೋಗ್ತಾನೆ. ನಮ್ಗೆಲ್ರಿಗೂ ಗೊತ್ತು ರುದ್ರರು ಅಂತ. ಆ ರುದ್ರರು ಏಕಾದಶ ರುದ್ರರು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ 11 ರುದ್ರರು ಇದ್ದಾರೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ, ನಮಗ್ ಗೊತ್ತು. ಆದ್ರೆ ಆ 11 ರುದ್ರರಲ್ಲಿ ಭಗವಂತ ಶಂಕರನಲ್ಲಿ ವಿಶೇಷವಾಗಿ ಕುಳಿತಿದ್ದಾನೆ. ಅವನು ಯಾಕೆ ಒಂದೊಂದರಲ್ಲಿ ಹಾಗೆ ಕೂತಿದ್ದಾನೆ ಅನ್ನೋದಕ್ಕೆ ನೋಡಿ, ತುಂಬಾ ಆಳವಾದ ಅರ್ಥವನ್ನ ಹೇಳ್ತಾ ಹೋಗ್ತಾರೆ. 11 ರುದ್ರರು, ಅದರಲ್ಲಿ ಶಂಕರನಲ್ಲೇ ಯಾಕೆ ಕೂತ? ಬೇರೆ ರುದ್ರರಲ್ಲಿ ಕುತ್ಕೋಬೋದಿತ್ತಲ್ವಾ ಅಂತ ಅಂದ್ರೆ, ಶಂಕರ ಅಂದ್ರೇನೆ ಅರ್ಥ ಸುಖವನ್ನ ತಂದು ಕೊಡುವವನು ಅಂತ. ಅದಕ್ಕೇನೆ ನೋಡಿ, ಶಿವನನ್ನ ಭೋಲೇನಾಥ ಅಂತ ಕರೀತಾರೆ. ಅವನು ನಮಗೆ ಈ ಜನ್ಮದಲ್ಲಿ ಏನೆಲ್ಲ ಸುಖಗಳು ಬೇಕೋ ಅದೆಲ್ಲವನ್ನ ಬೇಗ ಕರುಣಿಸ್ಬಿಡ್ತಾನಂತೆ. ನೀವು ಅವನ ಹತ್ರ ಏನ್ ಕೇಳಿದ್ರು ನೀವು ಸಾಕು, ಎಲ್ಲವನ್ನ ಟಕಾಟಕ್ ಬೇಗ ಸ್ಯಾಂಕ್ಷನ್ ಮಾಡ್ಬಿಡ್ತಾನೆ. ಯಾಕೆ ಅಂದ್ರೆ ಅವನು ಸುಖವನ್ನ ತಂದು ಕೊಡುವವನು. ನನಗ್ ಸುಖ ಬೇಕಾ? ಭಗವಂತನ ಆಶ್ರಯದಲ್ಲಿ ಹೋಗ್ಬೇಕು. ಆದ್ರೆ ಈ ರುದ್ರರಲ್ಲಿ ನಾನು ಶಂಕರನಾಗಿ ಕೂತಿದ್ದೇನೆ. ಅದೇ ರೀತಿ ಭಗವಂತ ಹೇಳ್ತಾ ಹೋಗ್ತಾನೆ, ಯಕ್ಷರು ಮತ್ತು ರಾಕ್ಷಸರು. ಅಯ್ಯೋ, ಯಕ್ಷರು ಅಂತ ಅಂದ್ರೆ ನಮಗೆ ಗೊತ್ತಿರೋರು ಅವರು ಕೆಟ್ಟ ಕೆಲಸವನ್ನ ಮಾಡೋರು, ಮಾಟ ಮಂತ್ರ ಮಾಡೋರು ಅಂತ ತಿಳ್ಕೊಂಡಿದೀವಪ್ಪ. ಇನ್ನು ರಾಕ್ಷಸರು ಅಂದ್ರೆ, ಅಯ್ಯೋ ರಾಕ್ಷಸರಲ್ಲಿ ಒಳ್ಳೆಯವ್ರು ಎಲ್ರಿ ಇದಾರೆ, ರಾಕ್ಷಸರು ಅಂದ್ರೆ ಕೆಟ್ಟವ್ರಲ್ವಾ ಅಂತ ನೋಡೋದಿದ್ರೆ, ಇಲ್ಲ, ಘಟೋದ್ಗಜನೂ ರಾಕ್ಷಸನೇ, ಆದ್ರೆ ಅವನೆಷ್ಟು ಒಳ್ಳೆಯವನಲ್ವಾ? ವಿಭೀಷಣ ರಾಕ್ಷಸರ ವಂಶದಲ್ಲೇ ಹುಟ್ಟದ, ಆದ್ರೆ ಅವನು ಭಗವಂತನಿಗೆ ಎಷ್ಟು ಪ್ರಿಯನಾಗಿದ್ದ ಅಲ್ವಾ? ಅವನಿಗೆ ಭಗವಂತ ಚಿರಂಜೀವಿ ಆಗು ಅಂತಾನೆ ವರ ಕೊಟ್ಬಿಟ್ಟ. ಬಲಿ ಚಕ್ರವರ್ತಿ ರಾಕ್ಷಸ, ಅವನಿಗೂ ಚಿರಂಜೀವಿ ಆಗು ಅಂತ ಹೇಳ್ದ. ಅಂದ್ರೆ ಇಲ್ಲಿ ರಾಕ್ಷಸರ ಪೈಕಿ ಒಳ್ಳೆ ರಾಕ್ಷಸರು ಇದ್ದಾರೆ, ಕೆಟ್ಟ ರಾಕ್ಷಸರು ಇದ್ದಾರೆ. ಅದರಲ್ಲಿ 70 ಮಂದಿಯನ್ನ ಭಗವಂತ ಆರಿಸ್ಕೊಂಡಿದ್ದಾನಂತೆ. ಹಾಗೇನೆ ಈ ಯಕ್ಷರು ಅಷ್ಟೇ 100 ಮಂದಿ ಇದಾರಂತೆ. ಅಂದ್ರೆ ಅದರಲ್ಲಿ 100 ವಿಧಗಳಿದೆ, ರಾಕ್ಷಸರಲ್ಲೂ 70 ವಿಧಗಳಿದೆ ಅಂತ ಹೇಳ್ತಾ ಹೋಗ್ತಾರೆ.
ಆದ್ರೆ ಈ ರಾಕ್ಷಸರು ಮತ್ತು ಈ ಯಕ್ಷರಲ್ಲಿ ಭಗವಂತ ಯಾವ ರೂಪದಲ್ಲಿ ಕೂತಿದ್ದಾನಪ್ಪ ಅಂತ ನೋಡೋದಾದ್ರೆ ವಿತೇಶ ಅಂತ ಹೇಳ್ತಾ ಹೋಗ್ತಾರೆ. ವಿತೇಶ ಅಂದ್ರೆ ಕುಬೇರ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಶಿವನ ಸ್ನೇಹಿತ ಅನ್ನುವ ಅರ್ಥನೂ ಸಹ ಬರ್ತಾ ಹೋಗುತ್ತೆ. ಅಂದ್ರೆ ಕುಬೇರ ಅಂದ್ರೆ ಕುಬೇರ ದೇವರು. ಕುಬೇರ ದೇವರನ್ನ ಅವನನ್ನ ನಾವು ದೇವ್ರು ಅಂತನೂ ಸಹ ನಾವು ಕರಿತೀವಿ. ಹಾಗೇನೆ ನಮ್ಮೆಲ್ಲರಿಗೂ ಗೊತ್ತು ಕುಬೇರ ಅಂದ ತಕ್ಷಣ ಹಣದ ಒಡೆಯ ಅಲ್ವಾ? ನಮ್ಮ ತಿರುಪತಿ ತಿಮ್ಮಪ್ಪನಿಗೂ ಸಹ ಪಾಪ ಮದುವೆ ಆಗೋದಿಕ್ಕೆ ಅವನೇ ಸಾಲವನ್ನ ಕೊಟ್ಟಿದ್ದು ಅಂತನೂ ಸಹ ನಾವು ಕಥೆಗಳಲ್ಲಿ, ಪುರಾಣಗಳಲ್ಲಿ ಓದ್ತಾ ಬರ್ತೀವಿ. ಅದೇ ರೀತಿ ಇಲ್ಲಿ ಭಗವಂತ ಯಕ್ಷರು ಮತ್ತು ರಾಕ್ಷಸರಲ್ಲಿ ಮಿತೇಶನಾಗಿ ಅಂದ್ರೆ ಕುಬೇರನಲ್ಲಿ ಕೂತಿದ್ದಾನೆ. ಅಷ್ಟೇ ಅಲ್ಲ, ಇನ್ನೂ ಮುಂದುವರೆದು ಹೇಳ್ತಾ ಹೋಗ್ತಾನೆ, ಅಷ್ಟವಸುಗಳು ನಮ್ಮೆಲ್ಲರಿಗೂ ಗೊತ್ತು ಅಲ್ವಾ? ಆ ಅಷ್ಟವಸುಗಳಲ್ಲಿ ಪಾವಕನಾಗಿ ಕೂತಿದ್ದಾನೆ. ಅಂದ್ರೆ ಪಾವಕನಲ್ಲಿ ಕೂತಿದ್ದಾನೆ. ಪಾವಕ ಅಂತ ಅಂದ್ರೆ ಅಗ್ನಿ ಅಂತ. ಯಾಕೆ ಭಗವಂತ ಅಗ್ನಿಯಲ್ಲಿ ಕೂತ? ನಮ್ಮೆಲ್ಲರಿಗೂ ಗೊತ್ತು ಆತ ಅಗ್ನಿನಾರಾಯಣ. ಅಷ್ಟೇ ಅಲ್ಲ, ನಾವು ಯಜ್ಞ ಯಾಗಾದಿಗಳು ಏನೇ ಒಂದು ಕಾರ್ಯ ಮಾಡಬೇಕು ಅಂದ್ರೂ ಸಹ ಅಗ್ನಿನೇ ಮುಖ್ಯ. ಹಾಗೂ ನಮ್ಮ ದೇಹದಲ್ಲೂ ಅಷ್ಟೇ ಬಿಸಿ ಇರ್ತೀವಿ. ಹೇಗ್ ಬಿಸಿ ಇರ್ತೀವಿ? ಭಗವಂತ ಇರೋದ್ರಿಂದ ಬಿಸಿಯಾಗಿದ್ದೀವಿ ಬಿಟ್ರೆ, ಭಗವಂತ ಇಲ್ಲಿಂದ ಬಿಟ್ಟು ಹೋದ ಅಂದ ತಕ್ಷಣ ನಮ್ಮ ದೇಹ ಎಲ್ಲ ವಿತಿನ್ ಎ ಸೆಕೆಂಡ್ ಕೂಲ್ ಆಗಿ ಹೋಗ್ಬಿಡತ್ತೆ ಅಲ್ವಾ? ಯಾವ್ದಾದ್ರು ಒಂದು ಮೃತದೇಹವನ್ನ ಮುಟ್ಟಿದಾಗ ಗೊತ್ತಾಗುತ್ತೆ. ಐಸ್ ಇದ್ದ ಹಾಗೆ ಇರುತ್ತೆ. ಯಾಕೆ? ಅಲ್ಲಿ ಅಗ್ನಿ ಇಲ್ಲ, ಭಗವಂತ ಇಲ್ಲ. ಅದೇ ರೀತಿ ಇಲ್ಲಿ ಯಾವುದೋ ಒಂದು ವಸ್ತುವನ್ನ ನಾವು ಶುದ್ಧಿ ಮಾಡಬೇಕು ಅಂತ ಅಂದಾಗ ನಮಗೆ 3 ವಸ್ತುಗಳು ಬೇಕೇ ಬೇಕು. ಒಂದು ಗಾಳಿ, ಇನ್ನೊಂದು ನೀರು, ಮೂರನೇದು ಬೆಂಕಿ. ನೀರು ಬೇಕೇ ಬೇಕು. ಏಕೆಂದ್ರೆ ಯಾವುದನ್ನೇ ಆಗ್ಲಿ ಒಂದು ಶುಚಿ ಮಾಡ್ಬೇಕು ಅಂದ ತಕ್ಷಣ ತೊಳಿಬೇಕು ಅಂದಾಗ ನಮಗೆ ನೀರು ಬೇಕು. ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಮನೆ ಒರೆಸ್ಬೇಕು ಅಲ್ವಾ? ಆದ್ರೆ ಎಲ್ಲವಾಗ್ಲೂ ತೊಳೆಯೋದಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ವ್ಯಾಕ್ಯೂಮ್ ಕ್ಲೀನರ್ ಇಟ್ಕೊಂಡಿದೀವಿ. ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಗಾಳಿ ಬರುತ್ತೆ. ಹಾಗಾಗಿ ಈ ಕಿಟಕಿಯ ಸಂದಿ ಎಲ್ಲ ಹೋಗ್ಬೇಕು ಅಂದ್ರೆ ವ್ಯಾಕ್ಯೂಮ್ ಮಾಡಿದ ತಕ್ಷಣ ಹೋಗತ್ತೆ ಅಲ್ವಾ? ಉದಾಹರಣೆ ಉಫ್ ಅಂದ ತಕ್ಷಣ ಹೋಗುತ್ತೆ. ಆದ್ರೆ ಬಂಗಾರದ ಪರಿಶುದ್ಧತೆ ಬೇಕು ಅಂದಾಗ ನಿಮಗೆ ನೀರಿನಲ್ಲಿ ತೊಳೆದ್ರೂ ಆಗೋದಿಲ್ಲ, ಗಾಳಿನಲ್ಲೂ ಆಗೋದಿಲ್ಲ. ಅದನ್ನ ನಾವು ಬೆಂಕಿಗೆ ಹಾಕ್ಬೇಕಾಗತ್ತೆ. ಇನ್ನೂ ಉದಾಹರಣೆ ಹೇಳ್ಬೇಕು ಅಂದ್ರೆ ನಾವೆಲ್ಲ ಹಲಸನ್ನ ಹೆಚ್ಚುತ್ತೀವಿ ಅಂತ ಅನ್ಕೊಳ್ಳೋಣ. ಆ ಹಲಸಿನ ಹಣ್ಣಿನ ಹೆಚ್ಚಿದ ಆ ಚಾಕು ಏನಿದೆ, ಅದನ್ನ ನಾವು ಶುಚಿ ಮಾಡಬೇಕು ಅಂತ ಅಂದ್ರೆ ಯಾವ ಸೋಪು, ಯಾವ ನೀರ್ ಹಾಕಿದ್ರೂ ಆಗೋದಿಲ್ಲ. ಉದಾಹರಣೆ ನಾವು ಗ್ಯಾಸ್ ಸ್ಟವ್ ಮೇಲೆ ಅದನ್ನ 1 ನಿಮಿಷ ಚಂದ ಬಿಸಿ ಮಾಡಿ ಪೇಪರ್ ಅಲ್ಲಿ ಒರೆಸಿದ್ರೆ ಮಾತ್ರ ಅಂಟು ಹೋಗುತ್ತೆ. ಇಲ್ಲಾಂದ್ರೆ ಹೋಗುತ್ತಾ ಅದು? ಹೋಗಲ್ಲ. ಅಥವಾ ಕೆಲವು ಈ ಸ್ಟಿಕ್ಕರ್‌ಗಳೆಲ್ಲ ಅಂಟಿರುತ್ತೆ ಪಾತ್ರೆಗೆ. ಹೊಸ ಹೊಸ ಪಾತ್ರೆ ತಗೊಂಬರ್ತೀವಲ್ಲ, ಆ ಸ್ಟಿಕ್ಕರ್ ಕೀಳ್ಬೇಕು ಅಂದ್ರೆ ತುಂಬಾ ಕಷ್ಟ. 1 ನಿಮಿಷ ನಾವು ಒಲೆ ಮೇಲೆ ಇಟ್ರೆ ಅದು ಸ್ವಲ್ಪ ಬಿಸಿ ಆಗುತ್ತೆ. ಸ್ಟಿಕ್ಕರ್ ಈಸಿಯಾಗಿ ಬರುತ್ತೆ ಅಲ್ವಾ? ಕೆಲವು ವಸ್ತುಗಳ ಶುದ್ಧಿ ಆಗಬೇಕು ಅಂದ್ರೆ ಬೆಂಕಿ ಬೇಕೇ ಬೇಕು. ಅದೇ ರೀತಿ ನಮ್ಮ ಜೀವನವೂ ಸಹ ಶುದ್ಧವಾಗಬೇಕು ಅಂದಾಗ ಕಷ್ಟ ಅನ್ನೋ ಬೆಂಕಿಗೆ ನಾವು ಬೀಳಲೇಬೇಕು ಅಲ್ವಾ? ತುಂಬಾ ಜನ ಹೇಳ್ತಾರೆ, ಅಯ್ಯೋ ಎಷ್ಟು ಕಷ್ಟ ಆಯ್ತು, ನಿನಗೇನ್ ಗೊತ್ತು, ನೀನ್ ಅನುಭವಿಸಿದ್ರೆ ಗೊತ್ತಾಗಿತ್ತು. ನನ್ನ ಆರೋಗ್ಯ ಸಮಸ್ಯೆ ಇರ್ಬೋದು, ಇನ್ನೊಂದಿರ್ಬೋದು, ಅದೆಲ್ಲ ಬೆಂಕಿ ಆಗಿತ್ತು, ನನಗೆ ಅನುಭವಿಸೋದಿಕ್ಕಾಗ್ಲಿಲ್ಲ. ಹೌದು, ಅನುಭವಿಸೋದಿಕ್ಕಾಗೋದಿಲ್ಲ, ತುಂಬಾ ಕಷ್ಟ ಇರುತ್ತೆ. ಆದರೆ ಆ ಕಷ್ಟದಿಂದ ನಾವು ಹೊರಗಡೆ ಬಂದ್ವಿ ಅಂದ್ರೆ ಕೊನೇ ಪಕ್ಷ ಒಬ್ಬರಿಗಾದ್ರೂ ನಾವು ಮಾರ್ಗದರ್ಶಕರಾಗ್ತೀವಿ. ನಮ್ಮ ಮಕ್ಕಳಿಗೆ ನಾವು ಮಾರ್ಗದರ್ಶಕರಾಗ್ಬೋದು ಅಲ್ವಾ? ಅಮ್ಮ ಇಷ್ಟೊಂದೆಲ್ಲಾ ಕಷ್ಟಪಟ್ಟಿದ್ರು ಕಣ್ರಿ. ಯಾಕೆ? ನಾನು ಆ ಕಷ್ಟ ಅನ್ನೋ ಬೆಂಕಿಯಿಂದ ನಾನು ಶುದ್ಧೀಕರಿಸಿ ಬಂದಿದ್ದೇನೆ. ನೋಡಿ, ಹಾಗಾಗಿ ಇಲ್ಲಿ ಪಾವಕ ಅಂದ್ರೆ ಅಗ್ನಿ ಅಂತ. ಹಾಗಾಗಿ ಅಷ್ಟವಸುಗಳಲ್ಲಿ ನಾನು ಅಗ್ನಿಯಾಗಿದ್ದೇನೆ. ಅದೇ ರೀತಿ ಶಿಖರಗಳಲ್ಲೇ ನಾನು ಮೇರು ಪರ್ವತವಾಗಿ ಇದ್ದೀನಿ. ಅಂದ್ರೆ ಮೇರು ಪರ್ವತ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು, ದೊಡ್ಡ ಪರ್ವತ. ಯಾಕೆ ಅಲ್ಲಿ ದೊಡ್ಡ ಪರ್ವತದಲ್ಲೇ ಭಗವಂತ ಕೂತಿದ್ನಪ್ಪ ಅಂದ್ರೆ, ಮೇರು ಅನ್ನುವ ಹೆಸರಿನಲ್ಲೇ ಆ ಮೇರು ಪರ್ವತದಲ್ಲಿ ಭಗವಂತ ಕೂತಿದ್ದಾನೆ. ಆ ಮೇರು ಪರ್ವತದಲ್ಲಿ ಭಗವಂತ ಕುಳಿತು
ಎಲ್ಲ ದೇವತೆಗಳು ಸಹ ಆ ಮೇರು ಪರ್ವತದಲ್ಲೇ ವಾಸ ಸಹ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಗವಂತ ವಿಶೇಷ ವಸ್ತುಗಳಲ್ಲಿ ಕುಳಿತಿದ್ದಾನೆ ಅಂತ ಹೆಜ್ಜೆ ಹೆಜ್ಜೆಗೆ ಹೇಳ್ತಾ ಹೋಗ್ತಾನೆ. ನೋಡಿ, ದೇವತೆಗಳಲ್ಲಿ ಬ್ರಹ್ಮನೇ ಶ್ರೇಷ್ಠ ಅಂತ ಹೇಳ್ತೀವಿ, ಆದ್ರೆ ಆತ ಇಂದ್ರನಲ್ಲಿ ಇದ್ದಾನೆ. ಋಗ್ವೇದವೇ ಶ್ರೇಷ್ಠ ಅಂತ ಉಪನಿಷತ್ತುಗಳು ಹೇಳ್ತಾ ಹೋಗುತ್ತೆ, ಆದ್ರೆ ಭಗವಂತ ಸಾಮವೇದದಲ್ಲಿ ಇದ್ದಾನೆ. ಅಷ್ಟೇ ಅಲ್ಲದೆ ನಮ್ಮೆಲ್ಲರಿಗೂ ಗೊತ್ತು, ಋಗ್ವೇದವನ್ನ ಹೇಳ್ಬೇಕು ಅಥವಾ ಬೇರೆ ವೇದಗಳಿಗೆ ಬೇಕು ಅಂದಾಗ ಕೇವಲ 3 ಸ್ವರಗಳು ಸಾಕು. ಆದ್ರೆ ಸಾಮವೇದ ಹೇಳ್ಬೇಕು ಅಂದಾಗ ಸಪ್ತ ಸ್ವರಗಳು ಬೇಕು. ಎಲ್ಲ ಸಂಗೀತಮಯದಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ಆತನನ್ನ ಗಾನ ಲೋಲ ಅಂತಲೂ ಸಹ ನಾವು ಕರಿತಾ ಇದ್ದೀವಿ. ಹಾಗೂ ಇಂದ್ರಿಯಗಳ ಪೈಕಿ ಆತ ಮನಸ್ಸಿನಲ್ಲೇ ಕೂತಿದ್ದಾನೆ. ಜೀವರಾಶಿಗಳಲ್ಲಿ ಆತ ಚೇತನವಾಗಿ ಕುಳಿತಿದ್ದಾನೆ. ಅಷ್ಟೇ ಅಲ್ಲದೆ ಏಕಾದಶ ರುದ್ರರಲ್ಲಿ ಶಂಕರನಾಗಿ, ಹಾಗೂ ಅಷ್ಟವಸುಗಳಲ್ಲಿ ಅಗ್ನಿಯಾಗಿ, ಹಾಗೂ ಶಿಖರಗಳಲ್ಲೇ ಮೇರು ಶಿಖರವಾಗಿ ಕುಳಿತು ಪ್ರತಿಯೊಂದು ವಸ್ತುವಿಗೂ ಸಹ ಆತ ವಿಶೇಷವನ್ನ ತುಂಬುತ್ತಾ ಇದ್ದಾನೆ. ಹಾಗೂ ಯಕ್ಷರು ಹಾಗೂ ರಾಕ್ಷಸರಲ್ಲಿ ಕುಬೇರನನ್ನ ನಾವೆಲ್ಲರೂ ಸಹ ಪೂಜೆ ಮಾಡ್ತೀವಿ ಅಲ್ವಾ? ಏಕೆಂದ್ರೆ ಲಕ್ಷ್ಮಿ ಬೇಕು, ಹಣ ಬೇಕು, ಹಣ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಈ ರೀತಿ ಭಗವಂತ ಪ್ರತಿಯೊಂದಕ್ಕೂ ವಿಶೇಷವನ್ನ ತುಂಬುತ್ತಾ ಹೋಗ್ತಾನೆ. ನಮ್ಮಲ್ಲೂ ಸಹ ವಿಶೇಷವನ್ನ ತುಂಬುತ್ತಾನೆ. ಹೇಗೆ ಅಂದ್ರೆ ಅವನು ಇರುವ ಮೂಲಕ. ಅವನಿಲ್ಲ ಅಂದ್ರೆ ನಮಗೂ ವಿಶೇಷತೆನೇ ಇರೋದಿಲ್ಲ. ಈ ರೀತಿ ಪ್ರತಿಯೊಂದು ವಸ್ತುವಿನಲ್ಲಿ ವಿಶೇಷ ಅಂತ ಅಂದ್ರೆ ಆ ವಸ್ತುಗಳೆಲ್ಲ ಶ್ರೇಷ್ಠ ಆಗ್ಬೇಕು ಅಂತಾನೆ ಇಲ್ಲ. ಅಂದ್ರೆ ಫಸ್ಟ್ ರ್ಯಾಂಕ್ ಬಂದ್ರೇನೆ ನನಗೆ ಖುಷಿಯಪ್ಪ ಅಂತ ಅಂದ್ರೆ, ಈಗ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ 3 ಜನ ತಗೊಂಡಿರ್ತಾರೆ. ಫಸ್ಟ್ ಪ್ರೈಸ್ ತಗೊಂಡವರು ಅಂತ ನಾನು ಅಂತ ಸ್ವಲ್ಪ ನಕ್ರೆ, ಸೆಕೆಂಡ್ ಪ್ರೈಸ್ ತಗೊಂಡವನು ಅಯ್ಯೋ ಇನ್ನೊಂದ್ ಚೂರು ಕಷ್ಟಪಟ್ಟಿದ್ರೆ ನನಗೆ ಫಸ್ಟ್ ಪ್ರೈಸ್ ಬರ್ತಿತ್ತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ 3ನೇ ಬಹುಮಾನ ತಗೊಂಡವನು ತುಂಬಾ ಖುಷಿಯಾಗಿ ಎಲ್ರಿಗೂ ನಂಗೆ ಥರ್ಡ್ ಪ್ರೈಸ್ ಬಂದು, ಬಿಕಾಸ್ ಹಿ ಈಸ್ ಸೋ ಹ್ಯಾಪಿ ಅಲ್ವಾ? ಅಂದ್ರೆ ಆ ಆನಂದದಲ್ಲಿ ಭಗವಂತ ಇದ್ದಾನೆ. ನಾವು ಯಾವುದೇ ಒಂದು ವಸ್ತು ಇರಬಹುದು, ಆ ವಸ್ತುವನ್ನ ವಿಶೇಷ ತುಂಬೋದು ಭಗವಂತ. ಅವನು ಮನಸ್ಸಿನಿಂದ ಖುಷಿಯಾಗಿದ್ದ ಅಲ್ವಾ? ಹಾಗಾಗಿಯೇ ಅವನಿಗೆ ಥರ್ಡ್ ಪ್ರೈಸ್ ಬಂದ್ರು ಅವನು ಖುಷಿಯಾಗೇ ಇದ್ದ. ಆ ರೀತಿ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತ ವಿಶೇಷವನ್ನ ತುಂಬಿ ಆ ವಸ್ತುವನ್ನ ಶ್ರೇಷ್ಠವನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನೂ ಏನೆಲ್ಲ ವಿಶೇಷತೆಯನ್ನ ತುಂಬುತ್ತಾನೆ ಅಂತ ಮುಂದಿನ ತರಗತಿಯಲ್ಲಿ ನೋಡೋಣ. ಸದ್ಯಕ್ಕೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.